ಯಾದಗಿರಿ ಊಟ ಕೆಲಸ ನಡೆದ ಸಂದರ್ಭದಲ್ಲಿನೇ ಇಲ್ಲಿ 100-200 ಆಟೋಗಳು, ಅವ್ರು 5 ಜನ ಯಾರಾದ್ರೂ ಒಂದು 4 ಜನ 3 ಜನ ಆಟೋಗಳು ಕುಂತ್ರ ಅವ 50 ರೂಪಾಯಿ ತಗೊಂಡು ಮೇಲೆ ಬಿಟ್ಟು ಬರ್ತಾನ ದೇವಸ್ಥಾನ ನೋಡ್ಲಿಕ್ಕೆ. ಮತ್ತ ಅವನಿಗೆ ಫೋನ್ ಮಾಡಿದೀವಪ್ಪ ಅಂದ್ರೆ ಅದೇ 50 ರೂಪಾಯಿ ಒಳಗೆ ತಂದು ಮತ್ತೆ ನಮ್ಮನ್ನ ನಮ್ಮ ವಾಹನಗಳ ಪಾರ್ಕಿಂಗ್ ಜಾಗಕ್ಕೆ ಬಿಟ್ಟು ಬರ್ತಾನೆ. ಈ ರೀತಿ ಬೇಸಿಕಲಿ ಒಂದೊಂದು ಯೋಜನೆಗಳು ನಮ್ಮ ಕಲ್ಯಾಣದಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ನಡೆದು ಆ ಬಳಿಕ ನಾವೇನ್ ಮಾಡ್ತೀವಿ, ನನ್ನ ಜೊತೆ ಕಲ್ತಿರ್ತಕ್ಕಂಥ ಸ್ವಾಮೀಜಿಯವರು ಯಾರು ಮಹಾರಾಷ್ಟ್ರದೊಳಗಿದ್ದಾರೆ, ಯಾರು ಆಂಧ್ರದೊಳಗಿದ್ದಾರೆ, ಅವರೆಲ್ಲ ಪ್ರತಿ ವರ್ಷ ಅವ್ರವ್ರ ಮಕ್ಕಳ ಪ್ರವಾಸ ಕರ್ಕೊಂಡು ಬಂದಾಗ ನಾವು ನಮ್ಮ ಕಡೆನ ಕರ್ಸ್ಕೊಂಡ್ವಿ. ನಮ್ಮ ಕಡೆ ಕರ್ಸ್ಕೊಂಡು ನಮ್ಮಲ್ಲೇ ಇಟ್ಕೊಂಡ್ವಿ. ಆ ಮಕ್ಕಳೆಲ್ಲ ಇದೆಲ್ಲ ಕರ್ಕೊಂಡ್ ಬರ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಮಹೇಶ್ ಪಾಟೀಲ್ ಅನ್ನೋರು ಫೋನ್ ಮಾಡಿ ಎಲ್ಲಾ ಜಾಗಗಳಲ್ಲಿ ತೋರಿಸ್ತೀವಿ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತಂದ್ರ ಕೋಟೆ ಹೇಳಿದ್ರು ಅಲ್ಲೇನೋ ಲೈಟಿಂಗ್ ಹಾಕಿ ಅದು ತೋರಿಸ್ತಾರ ಅಂತ ಹೇಳಿ ಟೈಮ್ ಮೇಂಟೆನೆನ್ಸ್ ಇಲ್ಲ. ಅವ್ರಿಗೆ ನಾವು ಫೋನ್ ಮಾಡಿದಾಗ ಒಮ್ಮೆ 7 ಗಂಟೆ ಅಂತ ಹೇಳಿದ್ರು, ಆಮೇಲೆ 8:30 ಅಂತ ಹೇಳಿದ್ರು. ಈಗ ದೂರಿಂದ ಬಂದಿರ್ತಕ್ಕಂಥವ್ರಿಗೆ ಅವೆಲ್ಲ ಟೈಮ್ ಡಿಫ್ರೆನ್ಸ್ ಆಯ್ತಪ್ಪ ಅಂತಂದ್ರೆ ಅವರು ಇಲ್ಲಿ ಉಳಿಯಾಗಿಲ್ಲ, ಅಂದ್ರೆ ಈ ಜಾಗಕ್ಕೆ ಇನ್ನೊಂದ್ಸರ್ತಿ ಬರಬೇಕು ಅನ್ನುವಂಥ ಅವೇರ್ನೆಸ್ ಇಲ್ಲ. ಇವತ್ತು ನಾವೆಲ್ಲ ಜನರು ಬರ್ತಕ್ಕಂಥ ಸೆಷನ್ಸ್ ಕಡಿಮೆ ಆಗಿದೆ ಅಂತ ನಾವೇನು ಹೇಳಕತ್ತೀವಿ. ಇಲ್ಲಿ ಮೂಲ ಆಕರ್ಷಣೀಯ ಜಾಗ ಅಂತಕ್ಕಂಥದ್ದು ನಾವೇನು ತೋರಿಸ್ಬೇಕು ಯಾರಿಗೆ?